ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ಅಧಿವೇಶನದಲ್ಲಿ ಅವಾಗ ಇದ್ದಂತಹ ಉಮೇಶ್ ಜಾಧವ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಒಬ್ಬ ಅಪರಿಚಿತ ಹಾರಿ ಬಂದ, ಆಗ ನಮ್ಮ ಎಂಪಿ ಹಿಡಿದ್ರು. ಆತ ಕಾಲಿನಿಂದ ಶೂ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ದ. ಶೂನಿಂದ ಹೊಡಿತಾನೆ ಅಂದ್ಕೊಂಡ್ರೆ ಕೆಮಿಕಲ್ ಸ್ಪ್ರೇ ಮಾಡ್ದ. ಆರೋಪಿಯನ್ನ ಹಿಡಿದು ನಾವು ಥಳಿಸಿದ್ದೀವಿ ಅಂತ ಜಾಧವ್ ಅವರು ಹೇಳಿದ್ದಾರೆ. ನಾನು ಏನು ಹೇಳಲ್ಲ ಅಂತ ಸಾಗರ್ ಶರ್ಮಾ ಹೇಳ್ತಾ ಇದ್ದ. ಆತನ ಮಾತಿನಿಂದ ಆತಂಕದ ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು ಅಂತ ಹೇಳಿದ್ದಾರೆ. ಸಂಸತ್ನಲ್ಲಿ ನಿನ್ನೆ ಒಂದು ದುರ್ಘಟನೆ ನಡೆಯಿತು. ಆ ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಕಲಬುರಗಿಯ ಸಂಸದರಾದಂಥ ಡಾಕ್ಟರ್ ಜಾಧವ್ ಅವರು ಕೂಡ ಅಲ್ಲಿದ್ದರು. ಏನು ನಡೀತು ಅನ್ನುವಂಥದ್ದನ್ನ ಅವ್ರ ವರ್ಷನಲ್ಲೇ ಕೇಳೋಣ. ಸರ್, ಅಲ್ಲಿ ಆ್ಯಕ್ಚುಲಿ ಆಗಿದ್ದೇನು? ನಿನ್ನೆ ಒಂದು ದೊಡ್ಡ ದುರ್ಘಟನೆ ಆಗಿದೆ. 0 hours ನಡೀತಾ ಇತ್ತು. ನಮ್ಮ ಅಗ್ರವಾಲ್ಜಿ ಅವರು ಚೇರ್ಪರ್ಸನ್ ಆಗಿದ್ದರು. ಲಾಸ್ಟ್ 1-2 ಕ್ವಶನ್ ಉಳಿದಿದ್ದು. ನಾವು ಎಕ್ಸ್ಟ್ರೀಮ್ ರೈಟ್, ಟ್ರೆಜರಿ ಬೆಂಚ್ ಕಡೆ ಎಕ್ಸ್ಟ್ರೀಮ್ ರೈಟ್ ಕೂತಿದ್ದೆ ನಾನು. ಸಡನ್ ಒಬ್ಬವನು ಸ್ಪೀಕರ್ ಅಪೋಸಿಟ್ ಗ್ಯಾಲರಿ ಅಲ್ಲಿಂದ ಒಬ್ಬವನು ಜಂಪ್ ಆದ. ಆಮೇಲೆ ಇನ್ನೊಬ್ಬ ಜಂಪ್ ಮಾಡ್ದ. ಜಂಪ್ ಮಾಡಿ ಅವನು ಒಂದು ಬೆಂಚಿಂದ ಇನ್ನೊಂದು ಬೆಂಚ್ ಮೇಲಿಂದ ಮುಂದೆ ಸ್ಪೀಕರ್ ಕಡೆ ಹೋಗ್ತಾ ಇದ್ದ. ಅಲ್ಲಿ ಅವರು ಅಪೋಸಿಷನ್ ಬೆಂಚ್ ಪಕ್ಕದಿತ್ತು. ನಾವೆಲ್ಲ ಭಾಳ ದೂರ ಇದ್ದೀವಿ. ಯಾರ್ಯಾರು ಸಮೀಪಿದರ ಎಂ ಪಿಗಳು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಧೈರ್ಯದಿಂದ ಅಲ್ಲಿ ಬಂದು ಅವನಿಗೆ ಹಿಡಿದೆ. ಅವನ ಕೈಯಲ್ಲಿ ಏನು ಒಂದು ಹಿಡಿದಾಗ ಅವನ ಕಾಲಿಂದ ಶೂಸ್ ತೆಗೆಯೋ ಪ್ರಯತ್ನ ಮಾಡ್ದ. ಅಂದರೆ ನಾವು ಶೂಸ್ ಹೊಡಿತಾ ಇರ್ಬೇಕಂತ ತಿಳ್ಕೊಂಡು ಶೂಸಿಂದ ಒಂದು ಸಣ್ಣ ಟ್ಯೂಬ್ ತೆಗೆದೆ, ಅದನ್ನು ಗ್ಯಾಸ್ ಹಾರಿಸ್ದ. ಸ್ಪಾರ್ಕ್ ಆಯ್ತು. ಅಲ್ಲಿ ಸ್ಪಾರ್ಕ್ ಆಯಿತು. ಅಷ್ಟರೊಳಗಡೆ ಎಲ್ಲರೂ ಬಂದು ಅವನಿಗೆ ಹಿಡಿದೆ. ಎಲ್ಲರೂ ಸಂಸದರು ಅವನಿಗೆ ಏಟ್ ಕೊಟ್ಟರು. ಅವನಿಗೆ ಅಲ್ಲಿಂದ ಹೊರಗೆ ತೆಗೆದೆ. ಅವನು ಹೊರಗೆ ತೆಗೆದ್ಮೇಲೆ ನಾವು ಹೊರಗಡೆ ಎಂ ಪಿ ಕೂತ್ಕೊಂಡು ನಾವು ಅಲ್ಲಿ ಟಿ ವಿ ಇಟ್ಟಿರ್ತಲ್ಲಿ ನೋಡ್ತಾ ಇರ್ತೀವಿ. ಅಲ್ಲಿ ಇಬ್ಬರಿಗೆ ಮಲಗಿಸಿ ಮತ್ತು ಎಂ ಪಿ ಅವ್ರ ಮೇಲೆ ಸಿಟ್ಟಿಂದ ಇದು ಮಾಡ್ತಾಯಿದ್ರು. ಆವಾಗ ಅವರು ಒಬ್ಬನು ಇನ್ನೊಬ್ಬನು ಹೇಳ್ತಾ ಇದ್ದ, ಕುಚ್ನೇ ಬೋಲ್ನೇಕ ಅಷ್ಟಾದರೂ ಇದೊಂದು ಭಾಳ ಆತಂಕಕಾರಿಯ ವಿಷಯ. ಸ್ವಲ್ಪ ಆ ಮೂಮೆಂಟಲ್ಲಿ ಸ್ವಲ್ಪ ಟೆನ್ಷನ್ ಆಯಿತು. ಆದರೆ ಯಾರೂ ಧೈರ್ಯ ಬಿಟ್ಟಿಲ್ಲ. ಸರ್, ಈಗ ಚರ್ಚೆ ಆಗ್ತಾ ಇರೋಂಥದ್ದು ಏನಂದರೆ, ಸಿಕ್ಕಿಬಿದ್ದಿರೋರು ಕರ್ನಾಟಕದವರು, ಒಬ್ಬ ಆ 4 ಜನರಲ್ಲಿ ಕೊಟ್ಟವರು ಕರ್ನಾಟಕದ ಸಂಸದರು. ಸೊ ಇದನ್ನು ನೋಡಿದಾಗ ಏನು ಅನಿಸುತ್ತೆ? ಯಾಕಂದರೆ ಸಂಸದರಾಗಿ ಕೊಡಬೇಕಪ್ಪ ಪಾಸು ಅನ್ನೋಂಥದ್ದು ಎಲ್ಲರಿಗೂ ಇರುತ್ತೆ. ನೋಡಿ, ಪ್ರಜಾಪ್ರಭುತ್ವದಾಗ ನಾವು ಎಲೆಕ್ಟ್ ಆಗಿ ಬಂದೀವಿ. ಕಾಂಗ್ರೆಸ್ ಇರಲಿ, BJP ಇರಲಿ, ಯಾವುದೇ ಪಾರ್ಟಿ ಇರಲಿ, ನಮ್ಮ ಹತ್ರ ಜನರು ಬರ್ತಾರೆ, ಆಶೆ ಇಟ್ಕೊಂಡು ಪಾರ್ಲಿಮೆಂಟ್ ನೋಡೋಣ ಅಂತ ಬರ್ತಾರೆ. ಅದನ್ನು ಹೊಸ ಪಾರ್ಲಿಮೆಂಟ್ ನೋಡೋಣ. ನಾವು ಎಷ್ಟೇ ಅವಾಯ್ಡ್ ಮಾಡಿದ್ರು ಎಲ್ಲ ರೀತಿಯಿಂದ ಪ್ರೆಷರ್ ಮಾಡ್ತಾರೆ. ಪ್ರೆಷರ್ ಮಾಡಿ ಅವ್ರು ಲಿಂಕ್ಗಳು ತೋರಿಸ್ತಾರೆ. ನಾ ಇಲ್ಲಿನವ ಅವ್ರ ರಿಲೇಷನ್ ಅಂತೇಳಿ ಕೆಲವು ಪಾಸ್ ಕೊಟ್ಬಿಡ್ತಾರೆ. ಕೊಟ್ಟು ಬಿಟ್ಟ ಮೇಲೆ ಇದು ಸೆಕ್ಯೂರಿಟಿ ಅವ್ರು ಚೆಕ್ ಮಾಡಬೇಕು. ಚೆಕ್ ಮಾಡಿದ್ದಾರೆ ಸೆಕ್ಯೂರಿಟಿ ಅವರು. ಕಾಲಿನ ಕೆಳಗಡೆ ಸೋಲ್ ಒಳಗಡೆ ಹಾಕಿದ್ದಾರೆ. ಅದೊಂದು ತಪ್ಪಾಗಿದೆ. ಇದು ಆಗಿದೆ. ಇದೊಂದು ಆಕ್ಸಿಡೆಂಟ್ ಆಯಿತು. ಇಷ್ಟಕ್ಕೆ ಹೋಯಿತು. ಹಿಂದೆ ಮುಂದೆ ಆಗಲಾರ್ದಂಥ ನೋಡ್ಕೋತೀವಿ ಅಂತೇಳಿ ನಮ್ಮ ಸ್ಪೀಕರ್ ಹೇಳಿದ್ದಾರೆ. ಸ್ಪೀಕರ್ ಧೈರ್ಯ ಕೊಟ್ಟಿದ್ದಾರೆ. ಯಾರೂ ಧೈರ್ಯ ಬಿಟ್ಟಿಲ್ಲ. ಇದು ಡಾಕ್ಟರ್ ಜಾಧವ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.